ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಸಿನಿ ಪಾಲಿಸಿಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಆಫ್ ನಮ್ಮ ಕನ್ನಡ ಮೂವಿ ನೋಡಲಿಕ್ಕೆ. ಆಫ್ಟರ್ ಲಾಂಗ್ ಟೈಮ್ ಸೊ ನಾನು ರೆಡಿಯಾಗಿ ಹೊರಟಿದ್ದು OSS ಮಾಲಿಗೆ. ಸೊ ಹೋಗೋಷ್ಟರೊಳಗಡೆ ಆಲ್ಮೋಸ್ಟ್ ಲಿಫ್ಟ್ ಕಡೆ ತುಂಬ ಜನ ನಿಂತಿದ್ರು. ಸೊ ರಶ್ ಇತ್ತು. ಸೊ ಹಾಗಾಗಿ ರಶ್ ಇರೋ ಕಾರಣ ಲಿಫ್ಟ್ ಬಿಟ್ಟು ನನ್ನ ಎನಿಮಿ ಕಡೆ ಬರಬೇಕಾಯಿತು. ಸೊ ನನ್ನ ಎನಿಮಿ ಯಾರಂದರೆ ಇದೇ ನನ್ನ ಎನಿಮಿ, ದೊಡ್ಡ ಎನಿಮಿ ನನ್ನ ಲೈಫಲ್ಲಿ. ಸೊ ಎಕ್ಸ್ಲೇಟ್ರು. ಸೊ ಇದನ್ನು ಹತ್ಕೊಂಡು ಸೀದಾ ನಾನು ಸಿನಿ ಪಾಲಿಸಿಗೆ ಎಂಟ್ರಿ ಆದೆ. ಸೊ ಎಂಟ್ರಿ ಆಗೋಷ್ಟರೊಳಗಡೆ ನಾನು ಟಿಕೆಟ್ ಎಲ್ಲ ಕನ್ಫರ್ಮೇಷನ್ ತಗೊಂಡು ಒಳಗಡೆ ಹೋದೆ. ಸೊ ಒಳಗಡೆ ನೋಡೋದ್ರೊಳಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಕನ್ನಡ ಮೂವಿಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿರೋದು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಮ್ಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಅಂತ ಸಿಕ್ಕಿದ್ದೆ ಈ ಮೂವಿಯಿಂದ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ ಯಾವ ಮೂವಿ ಬಗ್ಗೆ ಹೇಳ್ತಿದ್ದೀನಿ ಅಂತ. ಸೊ ಬನ್ನಿ, ನಾನು ಸ್ವಲ್ಪ ಇನ್ನೂ ಟೈಮ್ ಇರೋದಂದರೆ ರೆಸ್ಟ್ ರೂಮಿಗೆ ಹೋಗಿ ಒಂದು ಫೋಟೋ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಸೊ ಫೋಟೋ ಕ್ಲಿಕ್ ಮಾಡಿಕೊಂಡು ಸೀದಾ ಸ್ಕ್ರೀನ್ಗೆ ಎಂಟ್ರಿ ಆದೆ. ಸೊ ಸ್ಕ್ರೀನಿಗೆ ಎಂಟ್ರಿ ಆಗೋಷ್ಟರೊಳಗೆ ಇನ್ನೂ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಹಾಗಾಗಿ ನನ್ನದು ಸೀಟೆಲ್ಲ ನೋಡಿಕೊಂಡು ಅಷ್ಟರೊಳಗೆ ಒಂದು ರೌಂಡ್ ಫುಲ್ ಥಿಯೇಟ್ರೆಲ್ಲ ನೋಡಿದೆ. ಆಲ್ಮೋಸ್ಟ್ ಫುಲ್ಲಾಗಿಬಿಟ್ಟಿತ್ತು. ಸೊ ಇನ್ನೇನು ನಮ್ಮ ಮೂವಿ ಸ್ಟಾರ್ಟ್ ಆಗೋ ಟೈಮ್ ಆಯಿತು. ಸೊ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಯಾವ ಮೂವಿ ಬಗ್ಗೆ ಹೇಳ್ತಿದ್ದೀನಿ ಅಂತ. ಅದೇ ನಮ್ಮ ಕನ್ನಡ ಬೆಸ್ಟ್ ಮೂವಿ ಆ್ಯಂಡ್ ಕಾಮಿಡಿ ಮೂವಿ ಅಂತ ಹೇಳ್ಬೋದು, ಸೋ ಫ್ರಮ್ ಸೋ ಮೂವಿ. ಸೊ ಫೈನಲಿ ಮೂವಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಹೇಳ್ತೀನಿ, ಲಿಟ್ರಲಿ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೇಗೆ ನಕ್ಕಿದ್ದೀವಿ ಅಂತಂದರೆ ಲಿಟ್ರಲಿ ಗ್ಯಾಪ್ ಇರಲಿಲ್ಲ, ಅಷ್ಟು ನಗು ಇತ್ತು ಮೂವಿಲಿ. ಆ್ಯಂಡ್ ಸಾಂಗ್ ಮಾತ್ರ ಅಲ್ಟಿಮೇಟ್ ಆಗಿದ್ದಾವೆ ಒಂದಕ್ಕೊಂದು. ಲಿರಿಕ್ಸ್ ಹೇಗಿತ್ತು ಅಂತಂದರೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಲಿರಿಕ್ಸಿಂದ ಆ ಪದಗಳದ್ದು ಅರ್ಥ ಏನು ಅಂತಂತು. ಸೊ ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಆ್ಯಂಡ್ ಮ್ಯೂಸಿಕ್ ಕೂಡ ಸಖತ್ತಾಗಿದೆ. ನಾನಿಲ್ಲಿ ಫುಲ್ ಮೂವಿ ಆಗಲಿಕ್ಕಾಗಿ ಬಿಟ್ಟು ಸ್ಮಾಲ್ ಕ್ಲಿಪ್ ತೊಗೊಂಡಿದ್ದೆ. ಆ್ಯಂಡ್ ಸೋ ಫ್ರಮ್ ಸೋ ಮೂವಿ ಅದ್ರ ಮೀನಿಂಗ್ ಏನಪ್ಪ ಅಂತಂದರೆ ನಿಮಗೆ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ಲೀಸ್ ಗೈಸ್, ಮಸ್ಟ್ ಆ್ಯಂಡ್ ಶುಡ್ ವಾಚ್ ದ ಮೂವಿ. ಬಿಕಾಸ್ ಏನಕ್ಕಪ್ಪ ಅಂತಾರೆ, ಈ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಸ್ವಲ್ಪ ಮೈಂಡಲ್ಲಿ ತುಂಬ ಕಿಚಿ ಆಗಿರುತ್ತಲ್ಲ. ಸೊ ಅದೆಲ್ಲ ರಿಫ್ರೆಶ್ಮೆಂಟ್ ಆಗಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಈ ಮೂವಿಗೆ ಹೋಗಿ ಮೂವಿ ನೋಡಿ ಆ್ಯಂಡ್ ನಮ್ಮ ಕನ್ನಡ ಮೂವಿನ ಬೆಳೆಸಿ. ಆ್ಯಂಡ್ ಫೈನಲಿ ಮೂವಿ ಮುಗೀತು. ಬಟ್ ಮೂವಿ ಮುಗಿದ್ರೂ ಕೂಡ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಬಿಕಾಸ್ ಲಾಸ್ಟ್ ಎಂಡಲ್ಲಿ ಒಂದು ಕ್ಲಿಪ್ ಇತ್ತು. ಸೊ ಹಾಗಾಗಿ ನೋಡಿ ನಮ್ಮ ಮೂವಿ ಕನ್ನಡ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾ ಮೂವಿ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ನನ್ನ ಪಾರ್ಲರ್ಗೆ ಹೋದೆ. ಬಿಕಾಸ್ ಏನಕ್ಕಪ್ಪ ಅಂತಂದರೆ ಎಂಡಿಗೆ ನನ್ನ ಕ್ಲೈಂಟ್ ಕಾಲ್ ಮಾಡಿದ್ರು ಜ್ಯುವೆಲರೀಸ್ ಬೇಕು ಅಂತ. ಸೊ ವರ್ಕ್ ಟೈಮ್ ಆದರೂ ವರ್ಕ್ ನಂದು ಮುಗ್ದಿರಲಿಲ್ಲ. ಸೊ ನಾನು ಆಗೇನು ಪಾರ್ಲರ್ ಹತ್ರ ಬಂದು ನನ್ನ ಕ್ಲೈಂಟಿಗೆ ಜ್ಯುವೆಲರಿ ತೋರಿಸೋಣ ಅಂತ ಬಂದೆ. ಕ್ಲೈಂಟ್ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಕೆಳಗಡೆ ಬಂದು ಅವ್ರ ಜ್ಯುವೆಲರೀಸ್ ಎಲ್ಲ ತೋರಿಸಿ ಅವರು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಹೋದರು. ಬಟ್ ಏನಾಗ್ತಾ ಎಂಡ್ ಆಫ್ ದಿ ಡೇ ನಂದಾಗೇನು ಮತ್ತು ಬಿಸಿ. ಸೊ ಹಾಗಾಗಿ ನಂಗೆ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಅಷ್ಟರಲ್ಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ವಾಚ್ ದ ಮೂವಿ ಗೈಸ್. ಥ್ಯಾಂಕ್ ಯು. ಬೈ, ಟೇಕ್ ಕೇರ್. ಮೀಟ್ ವಿತ್ ಮಿಸ್ ಮಿನಿ.